ಒಂದು ಅದ್ಭುತವಾದ ಫ್ಯಾಂಟಸಿ ಪ್ರಪಂಚ. ಆದ್ರೆ ಅದು ದುಷ್ಟಶಕ್ತಿಗಳ ಪಾಲಾಗಿದೆ. ಅದನ್ನ ಮತ್ತೆ ವಾಪಸ್ ಪಡಿಬೇಕು ಅಂದ್ರೆ ಒಂದು ಮಹಾಯುದ್ಧನೇ ನಡಿಬೇಕಾಗಿದೆ. ಆ ಯುದ್ಧದಲ್ಲಿ ಒಂದೇ ಒಂದು ತಪ್ಪು ನಿರ್ಧಾರ ಇಡೀ ಪ್ರಪಂಚದ ಭವಿಷ್ಯವನ್ನೇ ಬದಲಾಯಿಸುವಂತ ಸಾಧ್ಯತೆ ಇದೆ. ಅದರಿಂದ ಅಸಾಧಾರಣ ಶಕ್ತಿಗಳು ಮತ್ತೆ ಮಹಾಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಈ ಮಹಾ ಸಂಗ್ರಾಮದಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ, ಯಾರು ತಮ್ಮ ಪ್ರಪಂಚನ ಕಾಪಾಡ್ಕೊಳ್ತಾರೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಅಂದಾಗೆ ನಾವಿವಾಗ ನೋಡ್ತಿರುವಂತಹ ಮೂವಿ ಮೋರ್ಟಲ್ ಕಾಂಬ್ಯಾಟ್ 2 ಅಂತ. ಇದು 2026ರಲ್ಲಿ ರಿಲೀಸ್ ಆಗಿದೆ. ಈ ಬಾರಿ ಮೊದಲ ಭಾಗಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಇನ್ನಷ್ಟು ಅಪಾಯಕಾರಿ ಶಕ್ತಿಗಳು ಮತ್ತೆ ರೋಮಾಂಚಕವಾದ ಕಾಳಗವನ್ನ ನಾವು ಈ ಸಿನಿಮಾದಲ್ಲಿ ನೋಡಬಹುದು. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಈ ಮೂವಿ ಶುರುವಾದಾಗ ಎಡಿನಿಯ ರಾಜ್ಯದ ಕಿಂಗ್ ಜೆರಾಡ್ ನ ತೋರಿಸ್ತಾರೆ. ಅವನ ಮಗಳಾದ ಕೆತನಾಗೆ ಒಂದು ಸುಂದರವಾದ ಡಾಲರ್ನ ಕೊಟ್ಟು ಇದು ನಿನ್ನನ್ನ ಪ್ರೊಟೆಕ್ಟ್ ಮಾಡುತ್ತೆ ಮಗಳೇ ಅಂತ ಹೇಳ್ತಿರ್ತಾನೆ. ಆ ಡಾಲರ್ ಕಿತನಾಗೆ ತುಂಬಾನೇ ಇಷ್ಟ ಆಗುತ್ತೆ. ಅದನ್ನ ಕಿಂಗ್ ಜೆರಾಡ್ಗೆ ಲಾರ್ಡ್ ರೇಡನ್ ಕೊಟ್ಟಿರ್ತಾರೆ. ಅದರಲ್ಲಿ ತುಂಬಾ ಅದ್ಭುತವಾದ ಶಕ್ತಿಗಳಿರ್ತವೆ. ಈಗಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ರಾಜ್ಯಕ್ಕೆ ದುಷ್ಟ ಆತ್ಮಗಳ ಪ್ರಪಂಚಕ್ಕೆ ರಾಜನಾದ ಶೋಕನ್ ಯುದ್ಧಕ್ಕೋಸ್ಕರ ಬಂದಿದ್ದೇನೆ ಅನ್ನೋದನ್ನ ಅವನ ಸೈನಿಕರು ಅವನಿಗೆ ತಿಳಿಸ್ತಾರೆ. ಹಾಗಾಗಿ ಜೆರಾಡ್ ಕೂಡ ಅವನ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅವನ ಸಾಮ್ರಾಜ್ಯ ತುಂಬಾನೇ ಸುಂದರವಾಗಿ ಅಲ್ಲಿರುವಂತಹ ಜನಗಳು ತುಂಬಾ ಶಾಂತಿ ಮತ್ತೆ ನೆಮ್ಮದಿಯಿಂದ ಬದುಕ್ತಾ ಇರ್ತಾರೆ. ಅವರಿಗೆಲ್ಲ ಕಿಂಗ್ ಜೆರಾಡ್ ಅಂದ್ರೆ ತುಂಬಾನೇ ಇಷ್ಟ. ಅದರಿಂದ ಅವರೆಲ್ಲ ಅವರ ರಾಜನಿಗೆ ಯುದ್ಧದಲ್ಲಿ ಜಯ ಆಗ್ಲಿ ಅಂತ ವಿಶ್ ಮಾಡ್ತಿರ್ತಾರೆ. ಈ ಶೋಕನ್ ನೆದರ್ ರಿಯಲ್ಮ್ ನ ಬಾದ್ಶಾ ಅವನು ಎಲ್ಲಾ ಪ್ರಪಂಚಗಳನ್ನ ಒಂದೇ ಸಿಂಹಾಸನದ ಮೇಲೆ ಆಳ್ಬೇಕು ಅಂತ ಆಸೆ ಪಟ್ಟು ಇವಾಗ ಎಡಿನಿಯ ರಾಜ್ಯದ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಬಂದಿದ್ದಾನೆ. ಹಾಗಾಗಿ ಶೋಕನ್ ಮತ್ತೆ ಕಿಂಗ್ ಜೆರಾಡ್ ನ ಮಧ್ಯೆ ಎಡಿನಿಯ ರಾಜ್ಯಕ್ಕೋಸ್ಕರ ಯುದ್ಧ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕಿತನ ಮತ್ತೆ ಅವಳ ತಾಯಿಯಾದ ಕ್ವೀನ್ ಸ್ಯಾಂಡಲ್ ಕೂಡ ಇರ್ತಾರೆ. ಇಬ್ರು ಸ್ಟ್ರಾಂಗ್ ಇರೋದ್ರಿಂದ ಆ ಯುದ್ಧದಲ್ಲಿ ಯಾರು ಕೂಡ ಸೋಲ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಶೋಕನ್ ಜೆರಾಡ್ ಪ್ರತಿಮೆನ ಹೊಡೆದಾಕ್ಬಿಡ್ತಾನೆ. ಅದನ್ನ ನೋಡಿ ಕಿಂಗ್ ಜೆರಾಡ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅದರಿಂದ ಅವನ ಹತ್ರ ಇದ್ದಂತ ಕತ್ತಿಯಿಂದ ಶೋಕನ್ ಬಾಡಿನೆಲ್ಲ ಕಟ್ ಮಾಡ್ತಿರ್ತಾನೆ. ಅದನ್ನ ನೋಡಿ ಕಿತನ ಮತ್ತೆ ಅವಳ ತಾಯಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇನ್ನೇನು ಆ ಯುದ್ಧದಲ್ಲಿ ಕಿಂಗ್ ಜೆರಾಡ್ ಗೆಲ್ತಾನೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಶೋಕನ್ ಅವನ ಕೈಗೆ ಕತ್ತಿಯಿಂದ ಚುಚ್ಚಿ ಅವನ ಕೈ ಬೆರಳುಗಳನ್ನ ಕಟ್ ಮಾಡ್ಬಿಡ್ತಾನೆ. ಅದರಿಂದ ಕಿಂಗ್ ಜೆರಾಡ್ಗೆ ಶೋಕನ್ ವಿರುದ್ಧ ಹೋರಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಶೋಕನ್ ಅವನನ್ನ ಸಾಯಿಸ್ಬಿಡ್ತಾನೆ. ಅದನ್ನ ನೋಡಿ ಕಿತನಾಗೆ ತುಂಬಾನೇ ದುಃಖ ಆಗ್ತಿರುತ್ತೆ. ಕಿಂಗ್ ಜೆರಾಡ್ ಸತ್ತಿದ್ರಿಂದ ಎಡೆನಿಯ ಶೋಕನ್ ಪಾಲಾಗುತ್ತೆ. ಹಾಗಾಗಿ ಆ ರಾಜ್ಯ ಕತ್ತಲೆಯಿಂದ ಆವರಿಸ್ಕೊಳ್ಳುತ್ತೆ. ಅದನ್ನೆಲ್ಲ ನೋಡಿ ಕ್ವೀನ್ ಸ್ಯಾಂಡಲ್ಗೆ ತುಂಬಾನೇ ಕೋಪ ಬರುತ್ತೆ. ಅದರಿಂದ ಅವಳು ಶೋಕನ್ ಸೈನಿಕರ ಮೇಲೆ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅವರುಗಳು ತುಂಬಾ ಜನ ಇರೋದ್ರಿಂದ ಎಲ್ಲರೂ ಸೇರಿ ಅವಳನ್ನ ಬಂಧಿಸ್ಬಿಡ್ತಾರೆ. ಅವಾಗ ಶೌಕನ್ ಎಲ್ಲರಿಗೂ ಶರಣಾಗಿ ಇಲ್ಲ ಸಾಯಿರಿ ಅಂತ ಹೇಳ್ತಿರ್ತಾನೆ. ಅದರಿಂದ ವಿಧಿ ಇಲ್ದೆ ಎಲ್ರು ಅವನಿಗೆ ಶರಣಾಗ್ತಾರೆ. ಆದ್ರೆ ಕಿತನ ಮಾತ್ರ ಅವಳ ತಂದೆ ಹತ್ರ ಬಂದು ಅವ್ರ ಹತ್ರ ಇದ್ದಂತಹ ಒಂದು ಟೇಪ್ ನ ತಗೊಂಡು ಶೋಕನ್ ನ ದಿಟ್ಟಿಸಿ ನೋಡ್ತಾ ಅವಳ ಜಡೆಗೆ ಅದನ್ನ ಕಟ್ಕೊಳ್ತಾ ಇರ್ತಾಳೆ. ಅದಾದ್ಮೇಲೆ ತುಂಬಾ ವರ್ಷಗಳು ಕಳೀತವೆ. ಕಿತನ ಬೆಳೆದು ದೊಡ್ಡವಳಾಗಿರ್ತಾಳೆ. ಹಾಗಾಗಿ ಅವಳು ಅವಳ ಸ್ನೇಹಿತಳಾದ ಜೇಡ್ ಜೊತೆ ಫೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಆ ಸಮಯದಲ್ಲಿ ಇನ್ನೇನ್ ಜೇಡ್ ಅವಳನ್ನ ಸೋಲ್ಸ್ಬೇಕು. ಅಷ್ಟರಲ್ಲಿ ಕಿತನ ಅವಳ ಹತ್ರ ಇದ್ದಂತಹ ಟೇಪ್ ನ ತಗೊಂಡು ಜೇಡ್ ನ ಲಾಕ್ ಮಾಡ್ಬಿಡ್ತಾಳೆ. ಅವರಿಬ್ರು ಅಕ್ಕ ತಂಗಿ ತರ ಇರ್ತಾರೆ. 20 ವರ್ಷಗಳಿಂದ ಶೋಕನ್ ಜೇಡ್ ನ ಕಿತನಾಗೆ ರಕ್ಷಕಳನ್ನಾಗಿ ನೇಮಕ ಮಾಡಿರ್ತಾನೆ. ಆದ್ರೆ ಕಿತನ ಅವಳನ್ನ ತನ್ನ ತಂಗಿ ತರ ನೋಡ್ಕೊಳ್ತಾ ಇರ್ತಾಳೆ. ಅದರಿಂದ ಜೇಡ್ ಕಿತನಾಗೆ ಅವಳೇ ರೆಡಿ ಮಾಡಿರುವಂತಹ ಒಂದು ಬೀಸಣಿಗೆ ತರ ಇರುವಂತಹ ಆಯುಧನ ಕೊಡ್ತಾಳೆ. ಅದು ಕಿತನಾಗೆ ತುಂಬಾನೇ ಇಷ್ಟ ಆಗುತ್ತೆ. ಅದರಿಂದ ಅವಳು ಅದನ್ನ ತನ್ನ ಆಯುಧವಾಗಿ ಇಟ್ಕೊಳ್ತಾಳೆ. ನಂತರ ಅವರಿಬ್ರು ಶೋಕನ್ ಹತ್ರ ಬರ್ತಾರೆ. ಅಲ್ಲಿ ಕಿತನ ತಾಯಿ ಕೂಡ ಇರ್ತಾರೆ. ಅವಾಗ ಶೋಕನ್ ಕಿತನನ ನೋಡಿ ನಾನ್ ನಿನ್ನನ್ನ ನನ್ನ ಸ್ವಂತ ಮಗಳು ಅಂತ ಅನ್ಕೊಂಡಿದೀನಿ. ಆದ್ರೆ ನೀನ್ ನನ್ನನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಕಿತನ ಆಗೇನಿಲ್ಲ, ನಾನ್ ಸ್ವಲ್ಪ ಟೂರ್ನಿಮೆಂಟ್ಗೋಸ್ಕರ ತರಬೇತಿ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದೆ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಶೋಕನ್ ಲಾರ್ಡ್ ರೇಡನ್ ನಮ್ಮ ಮೇಲೆ ದಾಳಿ ಮಾಡ್ಬೇಕು ಅಂತ ಇದ್ದಾನೆ. ನಾವು ಮೊದ್ಲು ಅವನನ್ನ ಮತ್ತೆ ಅವನ ಸಣ್ಣ ಪುಟ್ಟ ಯೋಧರನ್ನ ಸಾಯಿಸಿದ್ರೆ ಅರ್ತ್ ರಿಯಲಂ ಪೂರ್ತಿ ನಮ್ದಾಗುತ್ತೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಶಾಂಗ್ ಸುಂಗ್ ಬಂದು ಮಹಾರಾಜ ನಮ್ಮ ಗೂಢಚಾರರು ಎಲ್ಲ ಕಡೆ ರಹಸ್ಯವಾಗಿ ಮಾಂತ್ರಿಕ ಅಮ್ಯುಲೆಟ್ ನ ಹುಡುಕಿದರೆ. ಆದ್ರೆ ಅವ್ರಗಳಿಗೆ ಅದು ಸಿಕ್ಕಿಲ್ಲ. ಅದು ರೈಡನ್ಸ್ ಟೆಂಪಲ್ ಒಳಗಡೆ ಇರ್ಬೇಕಾಗಿತ್ತು. ಆದ್ರೆ ಅದನ್ನ ಕೇನೋ ಕಳ್ತನ ಮಾಡಿದಾನೆ ಅಂತ ಹೇಳ್ತಾನೆ. ಅವನಿಗೆ ತುಂಬಾನೇ ಬ್ಲಾಕ್ ಮ್ಯಾಜಿಕ್ ಶಕ್ತಿಗಳು ಗೊತ್ತಿರ್ತವೆ. ಅದಕ್ಕೆ ಶೋಕನ್ ಆ ಮಾಂತ್ರಿಕ ಅಮ್ಯುಲೆಟ್ ನನ್ಗೆ ಬೇಕೇ ಬೇಕು ಅಂತ ಹೇಳ್ತಿರ್ತಾನೆ. ಇನ್ನೊಂದ್ ಕಡೆ ಲಾರ್ಡ್ ರೇಡನ್ ಅವನ ಶಿಷ್ಯಂದರಿಗೆಲ್ಲ ಔಟ್ವರ್ಡ್ ಪ್ರಪಂಚದಿಂದ ನಮ್ಗೆ ಚಾಲೆಂಜಸ್ ಬಂದಿದೆ. ಅದಕ್ಕೆ ಎಲ್ಡರ್ ಗಾರ್ಡ್ಸ್ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಮಣ್ಣೆಲ್ಲ ಖಾಲಿ ಆದ ಕೂಡ್ಲೆ ಮೊದಲನೇ ರೌಂಡ್ ಪ್ರಾರಂಭ ಆಗುತ್ತೆ. ಆದ್ರೆ ಇನ್ನು ನಮ್ಮಲ್ಲಿ ಆ ಟೂರ್ನಿಮೆಂಟ್ ನಲ್ಲಿ ಆಡುವಂತಹ ಧೈರ್ಯಶಾಲಿ ಯೋಧ ಯಾರು ಇಲ್ಲ ಅಂತ ಹೇಳ್ತಿರ್ತಾರೆ. ಸ್ನೇಹಿತರೆ, ಈ ಲಾರ್ಡ್ ರೇಡನ್ ಒಬ್ಬ ದೇವತಾ ಮನುಷ್ಯ. ಇವರ ಕೆಲಸ ಅರ್ತ್ ರಿಯಲ್ಮ್ ನ ರಕ್ಷಿಸೋದು, ಔಟ್ವರ್ಡ್ ಮತ್ತೆ ನೆದರ್ ರಿಯಲ್ಮ್ ನ ಆಕ್ರಮಣದಿಂದ ಭೂಲೋಕನ ಪ್ರೊಟೆಕ್ಟ್ ಮಾಡೋದಾಗಿರುತ್ತೆ. ನಂತರ ನಮ್ಗೆ ಅರ್ತ್ ರಿಯಲ್ಮ್ ನಲ್ಲಿರುವಂತಹ ಜಾನಿ ಕೇಜ್ ನ ತೋರಿಸ್ತಾರೆ. ಅವನೊಬ್ಬ ಆಕ್ಟರ್.
ಫೈಟರ್, ಅದರಿಂದ ಒಳ್ಳೆ ಸ್ಟಂಟ್ ಗಳನ್ನ ಮಾಡಿ ಎಲ್ಲರ ಮನ್ಸನ್ನ ಗೆದ್ದಿರ್ತಾನೆ. ಅವನಿಗೆ ತುಂಬಾ ಫ್ಯಾನ್ಸ್ ಕೂಡ ಇರ್ತಾರೆ. ಆದ್ರೆ ಅವನಿಗೆ ಸರಿಯಾದ ಅವಕಾಶಗಳು ಸಿಗದೆ ಅವ್ನ್ ಮಾಡಿರುವಂತಹ ಸ್ಟಂಟ್ ಗಳು ಮತ್ತೆ ಫೈಟಿಂಗ್ ವಿಡಿಯೋಸ್ ಗಳ ಸಿಡಿಗಳನ್ನ ಮಾರಿ ಜೀವನ ಮಾಡ್ತಿರ್ತಾನೆ. ಸಂಜೆ ಆಗಿರೋದ್ರಿಂದ ಎಲ್ಲಾನು ಪ್ಯಾಕಪ್ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಲಾರ್ಡ್ ರೇಡನ್ ಮತ್ತೆ ಸೋನಿಯಾ ಬ್ಲೇಡ್ ಇಬ್ರು ಬಂದು ಜಾನಿ ಕೇಜ್ ನಿನ್ನ ಮೋರ್ಟಲ್ ಕಾಂಬ್ಯಾಟ್ ಟೂರ್ನಿಮೆಂಟ್ ಗೆ ಸೆಲೆಕ್ಟ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಆದ್ರೆ ಅದು ಜಾನಿ ಕೇಜ್ ಗೆ ಅರ್ಥನೇ ಆಗೋದಿಲ್ಲ. ಪೃಥ್ವಿ ಪರವಾಗಿ ಹೋರಾಡುವಂತಹ ವೀರ ಯೋಧರ ಸಾಲಿಗೆ ನಮ್ಮ ಲಾರ್ಡ್ ಎಲ್ಡರ್ ಗಾರ್ಡ್ ಪ್ರಭುಗಳು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಇನ್ನ ಸ್ವಲ್ಪ ಸಮಯದಲ್ಲೇ ಆ ಟೂರ್ನಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನೀನು ಕೂಡ ಸ್ಪರ್ಧಿಸಬೇಕು. ಇದರ ಫಲಿತಾಂಶ ಕೊನೆಗೆ ನಿಮ್ಮ ಭೂಮಿಯ ಭವಿಷ್ಯವನ್ನ ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಕೇಜ್, ನೀವ್ ಏನ್ ಹೇಳ್ತಿದ್ದೀರಾ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನಿಮ್ ಕಾಸ್ಟ್ಯೂಮ್ ತುಂಬಾನೇ ಚೆನ್ನಾಗಿದೆ. ನಾನು ಯಾವ ಟೂರ್ನಿಮೆಂಟ್ ನಲ್ಲೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಅವಾಗ ಲಾರ್ಡ್ ರೇಡನ್ ಒಂದು ಪೋರ್ಟಲ್ ನ ಕ್ರಿಯೇಟ್ ಮಾಡಿ ನೀನ್ ನನ್ ಜೊತೆ ಬರ್ಲೇಬೇಕು ಮಿಸ್ಟರ್ ಕೇಜ್, ಇದು ವಿಧಿ ಬರಹ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಹಾಗಾಗಿ ಕೇಜ್ ಕೂಡ ಆ ಪೋರ್ಟಲ್ ಒಳಗಡೆ ಹೋಗ್ತಾನೆ. ಅದರಿಂದ ಅವನು ಲಾರ್ಡ್ ರೇಡನ್ ವಾಸವಾಗಿರುವಂತಹ ಸ್ಕೈ ಟೆಂಪಲ್ ಒಳಗಡೆ ಬರ್ತಾನೆ. ಅಲ್ಲಿ ಕೋಲ್ ಯಾಂಗ್, ಕಾಂಗ್ ಲಾವೋ ಮತ್ತೆ ಜಾಕ್ಸ್ ಬ್ರಿಕ್ಸ್ ಎಲ್ಲರೂ ತರಬೇತಿ ತಗೊಳ್ತಾ ಇರ್ತಾರೆ. ಇವರೆಲ್ಲ ಲಾರ್ಡ್ ರೇಡನ್ ನ ಮುಖ್ಯ ಶಿಷ್ಯಂದಿರು. ಇವ್ರುಗಳೇ ಮೋರ್ಟಲ್ ಕಾಂಬ್ಯಾಟ್ ಟೂರ್ನಿಮೆಂಟ್ ಗೆ ಸ್ಪರ್ಧಿಸ್ತಾ ಇರುವಂತಹ ಯೋಧರು. ಅವ್ರನ್ನೆಲ್ಲ ಸೋನಿಯಾ ಬ್ಲೇಡ್ ಕೇಜ್ ಗೆ ಪರಿಚಯ ಮಾಡ್ಕೊಡ್ತಿರ್ತಾಳೆ. ಆ ಸಮಯದಲ್ಲಿ ಅವಳು ಕಾಂಗ್ ಲಾವೋ ಈ ಹಿಂದೆ ನಡೆದಂತಹ ಟೂರ್ನಿಮೆಂಟ್ ಅಲ್ಲಿ ಸತ್ತೋದ ಅಂತ ಹೇಳ್ಬಿಡ್ತಾಳೆ. ಆ ಮಾತನ್ನ ಕೇಳಿ ಕೇಜ್ ಲಾರ್ಡ್ ರೇಡನ್ ಹತ್ರ ಬಂದು, ಯಾವುದೇ ಕಾರಣಕ್ಕೂ ನಾನು ಈ ಟೂರ್ನಿಮೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಇಲ್ಲಿ ಎಲ್ಲರಿಗೂ ಅವ್ರದೇ ಆದಂತಹ ಕೆಲವು ಶಕ್ತಿಗಳಿದಾವೆ. ಆ ರೀತಿ ಶಕ್ತಿ ನನ್ನ ಹತ್ರ ಯಾವುದೂ ಇಲ್ಲ. ಹಾಗಾಗಿ ನಾನು ಭೂಮಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಲಾರ್ಡ್ ರೇಡನ್, ನಾವು 9 ಬಾರಿ ಶೋಕಾನ್ ವಿರುದ್ಧ ಸೋತಿದೀವಿ. ಅದರಿಂದ ಅವನು ಪೃಥ್ವಿನ ಬಿಟ್ಟು ಉಳಿದಿರುವಂತಹ ಎಲ್ಲಾ ಪ್ರಪಂಚಗಳನ್ನ ವಶಪಡಿಸ್ಕೊಂಡಿದ್ದಾನೆ. 20 ವರ್ಷಗಳ ನಂತರ ಅವನ ಕಣ್ಣು ಭೂಮಿ ಕಡೆ ಬಿದ್ದಿದೆ. ನಾವಿವಾಗ ಅವನ ವಿರುದ್ಧ ಹೋರಾಡ್ಲಿಲ್ಲ ಅಂದ್ರೆ ಭೂಮಿ ಕೂಡ ಅವನ್ ಪಾಲಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅವರ ಶಿಷ್ಯರು ಕೂಡ, ನಮಗೂ ಫ್ಯಾಮಿಲಿ ಇದೆ, ಹೆಂಡತಿ ಮಕ್ಕಳು ಎಲ್ರೂ ಇದಾರೆ. ಅವ್ರನ್ನೆಲ್ಲ ಬಿಟ್ಟು ಈ ಪೃಥ್ವಿಗೋಸ್ಕರ ನಾವು ಶೋಕಾನ್ ವಿರುದ್ಧ ಹೋರಾಡೋದಕ್ಕೆ ರೆಡಿಯಾಗಿದ್ದೀವಿ. ಅಷ್ಟಕ್ಕೂ ನಾವು ಅವನ ವಿರುದ್ಧ ಸೋತ್ರೆ ಇಡೀ ಪೃಥ್ವಿನೇ ನಾಶ ಆಗುತ್ತೆ. ಅವಾಗ ಸಾಯೋದ್ಕಿಂತ ಯುದ್ಧ ಮಾಡಿ ಸಾಯೋದೇ ವೀರರ ಲಕ್ಷಣ ಅಂತ ಹೇಳ್ತಾರೆ. ಆದ್ರೆ ಜಾನಿ ಕೇಜ್ ಅವ್ರಗಳ ಮಾತನ್ನ ಕೇಳ್ದೆ ಮತ್ತೆ ಭೂಮಿಗೆ ವಾಪಸ್ ಹೋಗ್ಬಿಡ್ತಾನೆ. ಇನ್ನೊಂದ್ ಕಡೆ ಕ್ವಾಂಚೆ ಅವನ ಬ್ಲಾಕ್ ಮ್ಯಾಜಿಕ್ ಶಕ್ತಿಯಿಂದ ಕಾಂಗ್ ಲಾವೋನ ಮತ್ತೆ ಬದುಕ್ಸ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಕಿತನ ಮತ್ತೆ ಜೇಡ್ ಇಬ್ರು ಬಂದು ಕ್ವಾಂಚಿಗೆ ನಿಮ್ಮ ಜನಗಳನ್ನ ಭೂಮಿ ಕಳ್ಸಿದೀರಾ ಅಂತ ಕೇಳ್ಪಟ್ವಿ, ಅದು ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಕ್ವಾಂಚಿ, ಅದು ಶೋಕನ್ನ ಆದೇಶ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವ್ನು ಕಳ್ಸಿರುವಂತಹ ಜನಗಳು ಭೂಮಿಯಿಂದ ಸತ್ತೋಗಿರುವಂತಹ ಕೇನೋ ಬಾಡಿನ ಅಲ್ಲಿಗೆ ತಗೊಂಡ್ ಬರ್ತಾರೆ. ಅವಾಗ ಕ್ವಾಂಚಿ ಅವನ ಬ್ಲಾಕ್ ಮ್ಯಾಜಿಕ್ ಶಕ್ತಿಯಿಂದ ಕೇನೋನ ಮತ್ತೆ ಬದುಕ್ಸ್ತಾನೆ. ಕೇನೋ ಸಾಯ್ಬೇಕಾದ್ರೆ ಅವನ ಕಣ್ಣು ನಾಶ ಆಗಿರುತ್ತೆ. ಅದರಿಂದ ಅವನಿಗೆ ಒಂದು ಕಣ್ಣಿರೋದಿಲ್ಲ. ಹೀಗಿರ್ಬೇಕಾದ್ರೆ ಮೋರ್ಟಲ್ ಕಾಂಬ್ಯಾಟ್ ಟೂರ್ನಿಮೆಂಟ್ ನಡೆಯುವಂತಹ ಸಮಯ ಬಂದೇ ಬಿಡುತ್ತೆ. ಅದರಿಂದ ಲಾರ್ಡ್ ರೇಡನ್ ಅವರ ಶಿಷ್ಯರಿಗೆಲ್ಲ ಮೋಟಿವೇಟ್ ಮಾಡ್ತಾ, ಇವತ್ತು 2 ಜನ ಯೋಧರು ಯುದ್ಧ ಮಾಡೋದಕ್ಕೆ ಆಯ್ಕೆ ಆಗ್ತಾರೆ. ನೀವು ಯಾವುದೇ ಕಾರಣಕ್ಕೂ ಈ ಯುದ್ಧನ ಸೋಲ್ಬಾರ್ದು. ನೀವುಗಳೇನಾದ್ರೂ ಸೋತ್ರೆ ನಿಮ್ಮಿಂದ ಭೂಮಿ ಕೂಡ ಸೋಲುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಆ ಟೂರ್ನಿಮೆಂಟ್ಗೆ ಸಾನಿಯಾ ಬ್ಲೇಡ್ ಸೆಲೆಕ್ಟ್ ಆಗ್ತಾಳೆ. ಅದರಿಂದ ಅವಳು ಯುದ್ಧ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಉಳ್ದವರೆಲ್ಲ ಇನ್ನೊಬ್ರು ಯಾರು ಸೆಲೆಕ್ಟ್ ಆಗಬಹುದು ಅಂತ ಕಾಯ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಜಾನಿ ಕೇಜ್ ಭೂಲೋಕದಲ್ಲಿ ಡ್ರಿಂಕ್ಸ್ ಮಾಡ್ತಾ ಅವನ ಹಳೆ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತಾನೆ. ಹೇಳ್ಬೇಕು ಅಂದ್ರೆ ಜಾನಿ ಕೇಜ್ಗೆ ಮಾರ್ಷಲ್ ಆರ್ಟ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅವನು ತುಂಬಾ ಮೆಡಲ್ಸ್ ಗಳನ್ನ ಗೆದ್ದಿರ್ತಾನೆ. ಅವನ ಸ್ಕಿಲ್ ನ ನೋಡೆ ಮೋರ್ಟಲ್ ಕಾಂಬ್ಯಾಟ್ ಟೂರ್ನಿಮೆಂಟ್ ಗೆ ಎಲ್ಡರ್ ಗಾರ್ಡ್ ಸೆಲೆಕ್ಟ್ ಮಾಡಿರ್ತಾರೆ. ಹಾಗಾಗಿ 2ನೇ ಸ್ಪರ್ಧಿಯಾಗಿ ಅವನೇ ಸೆಲೆಕ್ಟ್ ಆಗಿ ಎಡಿನಿಯ ಪ್ರಪಂಚದೊಳಗಡೆ ಬಂದ್ಬಿಡ್ತಾನೆ. ಆದ್ರೆ ಅಲ್ಲಿ ಅವನ ಜೊತೆ ಫೈಟ್ ಮಾಡೋದಕ್ಕೆ ಯಾರು ಇರೋದಿಲ್ಲ. ಹೀಗಿರ್ಬೇಕಾದ್ರೆ ಈ ಕಡೆ ಕೇನೋ ಬದುಕಿರೋದ್ನ ನೋಡಿ ಜೇಡ್ ಅವನಿಗೆ ರೈಡನ್ ಟೆಂಪಲ್ ನಲ್ಲಿ ಇದ್ದಂತಹ ಮಾಂತ್ರಿಕ ಅಮ್ಯುಲೆಟ್ ನ ನೀನೇ ಕಳ್ತನ ಮಾಡಿದ್ಯಾ ಅಲ್ವಾ, ಅದನ್ನ ನೀನು ಏನ್ ಮಾಡ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಕೇನು, ಅದು ನನ್ನ ಹತ್ರನೇ ಇದೆ ಅಂತ ಹೇಳಿ ಅವನ ಪಾಕೆಟ್ ನಲ್ಲಿದ್ದಂತಹ ಅಮ್ಯುಲೆಟ್ ನ ತೆಗೆದು ಅದು ಇದೆ ಅಂತ ಹೇಳ್ತಾನೆ. ಅವಾಗ ಕ್ವಾಂಚಿ ಅದನ್ನ ಅವನಿಂದ ಕಿತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ಮಾರ್ಟಲ್ ಕಾಂಬ್ಯಾಟ್ ಟೂರ್ನಿಮೆಂಟ್ ಗೆ ಕೇಜ್ ವಿರುದ್ಧ ಹೋರಾಡೋದಕ್ಕೆ ಕಿತಾನ ಸೆಲೆಕ್ಟ್ ಆಗ್ತಾಳೆ. ಅದರಿಂದ ಅವಳು ಕೇಜ್ ಇರುವಂತಹ ಜಾಗಕ್ಕೆ ಬರ್ತಾಳೆ. ಅವಾಗ ಆಕಾಶದಲ್ಲಿ 10 ಜ್ವಾಲೆಗಳು ಉರಿಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅವುಗಳಿಗೆ ಡ್ರಾಗನ್ ಮಾರ್ಕ್ ಅಂತ ಕರೀತಾರೆ. ಅವುಗಳಲ್ಲಿ 5 ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡುವಂತಹ ಯೋಧರನ್ನ ಪ್ರತಿನಿಧಿಸಿದ್ರೆ, ಇನ್ನ 5 ಜ್ವಾಲೆಗಳು ಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಿರುವಂತಹ ಯೋಧರನ್ನ ಪ್ರತಿನಿಧಿಸ್ತವೆ. ಅವ್ರೇನಾದ್ರೂ ಸತ್ತೋದ್ರೆ ಉರಿತಾ ಇರುವಂತಹ ಜ್ವಾಲೆಗಳು ಒಂದೊಂದಾಗಿ ಆರೋಗ್ತವೆ. ಆ ರೂಲ್ಸ್ ಗಳನ್ನೆಲ್ಲ ಕಿತಾನ ಕೇಜ್ಗೆ ಎಕ್ಸ್ಪ್ಲೇನ್ ಮಾಡಿ ಅವನ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವ್ರಿಬ್ರು ಫೈಟ್ ನ ನೋಡೋದಕ್ಕೆ ಅಂತ ಅಲ್ಲಿಗೆ ಶೋಕನ್ ಕೂಡ ಬಂದಿರ್ತಾನೆ. ಆದ್ರೆ ಕೇಜ್ಗೆ ಕಿತಾನ ಜೊತೆ ಫೈಟ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಅದರಿಂದ ಅವನು ಅವಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಯಾವಾಗ ಕಿತಾನ ತುಂಬಾ ಸೀರಿಯಸ್ ಆಗಿ ಅವನ ಜೊತೆ ಫೈಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೋ ಅವಾಗ ಅವನು ಕೂಡ ಅವಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಕಿತಾನನ ಅವನ ಕೈಲಿ ಸೋಲ್ಸೋದಕ್ಕೆ ಆಗ್ತಾ ಇರೋದಿಲ್ಲ.
ಗೊತ್ತಾಗೋದಿಲ್ಲ. ಅವಳು ತುಂಬಾನೇ ಸ್ಟ್ರಾಂಗ್ ಇರೋದ್ರಿಂದ ಅವಳು ಅವನಿಗೆ ಸಖತ್ ಹೊಡೆದ್ಬಿಡ್ತಾಳೆ. ಅದರಿಂದ ಕೇಜ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಅದನ್ನ ನೋಡಿ ಶೋಕಾನ್ ಕಿತನಾಗೆ ಅವನನ್ನ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಆದ್ರೆ ಅವಳು ಆ ರೀತಿ ಮಾಡೋದಿಲ್ಲ. ಅವಳು ಕೇಜ್ ನ ಅಲ್ಲೇ ಬಿಟ್ಟು ಹೋಗ್ತಾಳೆ. ಅದರಿಂದ ಅವನು ಮತ್ತೆ ಭೂಲೋಕಕ್ಕೆ ವಾಪಸ್ ಹೋಗ್ತಾನೆ. ಅದರಿಂದ ಅವನಿಗಿದ್ದಂತ ಅವಕಾಶ ಮುಗ್ದೋಗುತ್ತೆ. ಇನ್ನ 4 ಜನ ಯೋಧರನ್ನ ಶೋಕನ್ ಕಡೆಯವರು ಸೋಲ್ಸಿದ್ರೆ ಜನಗಳೆಲ್ಲ ವಾಸಿಸುವಂತಹ ಭೂಮಿ ಅವಂತಾಗುತ್ತೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಸೋನಿಯಾ ಬ್ಲೇಡ್ ಸುತ್ತ ಕವರ್ ಆಗಿರುವಂತಹ ಒಂದು ಕೋಟೆ ಒಳಗಡೆ ಬಂದಿರ್ತಾಳೆ. ಅಲ್ಲಿ ತುಂಬಾ ಜನ ಸತ್ತೋಗಿರ್ತಾರೆ. ಅದನ್ನೆಲ್ಲ ಅವಳು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಅವಳ ಜೊತೆ ಫೈಟ್ ಮಾಡೋದಕ್ಕೆ ಕಿತನ ತಾಯಿಯಾದ ಕ್ವೀನ್ ಸಿಂಡಲ್ ಕೂಡ ಬಂದಿರ್ತಾರೆ. ಯಾಕಂದ್ರೆ ಅವರು ಕೂಡ ಮೋರ್ಟಲ್ ಕಾಂಬ್ಯಾಟ್ ಟೂರ್ನಿಮೆಂಟ್ಗೆ ಸೆಲೆಕ್ಟ್ ಆಗಿರ್ತಾರೆ. ಅದ್ರಿಂದ ಹಾಗಾಗಿ ಅವರಿಬ್ರು ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅದರಲ್ಲೂ ಕ್ವೀನ್ ಸಿಂಡಲ್ ನ ಪವರ್ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಆ ಪವರ್ ನ ಸೋನಿಯಾ ಬ್ಲೇಡ್ ಕೈಲಿ ತಡೆಯೋದಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೂ ಹೇಗೋ ಮಾಡಿ ಅವಳು ಉಪಾಯದಲ್ಲಿ ತನ್ನ ಪವರ್ ಇಂದ ಕ್ವೀನ್ ಸಿಂಡಲ್ ನ ಸಾಯಿಸ್ಬಿಡ್ತಾಳೆ. ಹಾಗಾಗಿ ಅವಳು ಮತ್ತೆ ಸ್ಕೈ ಟೆಂಪಲ್ ಹತ್ರ ಬರ್ತಾಳೆ. ಅವಳನ್ನ ನೋಡಿ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಕೇನೋ ಕ್ವಾಂಚಿ ಹತ್ರ ಬಂದು ನಿನ್ನ ಬ್ಲಾಕ್ ಮ್ಯಾಜಿಕ್ ಶಕ್ತಿಯಿಂದ ನನ್ಗೆ ಒಂದು ಕಣ್ಣ ರೆಡಿ ಮಾಡ್ಕೊಡು ಅಂತ ಹೇಳಿ ಅವನ ಹತ್ರ ಒಂದು ಕಣ್ಣನ್ನ ಕ್ರಿಯೇಟ್ ಮಾಡಿಸ್ಕೊಂಡು ಅದನ್ನ ಹಾಕೊಳ್ತಾ ಇರ್ತಾನೆ. ಹಾಗಾಗಿ ಅವನ ಪವರ್ ಮತ್ತೆ ಬಂದ್ಬಿಡುತ್ತೆ. ಅದಾದ್ಮೇಲೆ ನಮ್ಗೆ ಕೇಜ್ ನ ತೋರಿಸ್ತಾರೆ. ಅವನು ಯುದ್ಧದಲ್ಲಿ ಸೋತಿರೋದ್ರಿಂದ ತುಂಬಾ ಬೇಜಾರದಲ್ಲಿ ಇರ್ತಾನೆ. ಅವಾಗ ಅಲ್ಲಿಗೆ ಲಾರ್ಡ್ ರೇಡನ್ ಬಂದು ನಿನಗೆ ಜ್ಞಾನದ ಅವಶ್ಯಕತೆ ಇಲ್ಲ, ಆದ್ರೆ ನೀನು ನಿನ್ನ ದೃಷ್ಟಿಕೋನನ ಸರಿ ಮಾಡ್ಕೊಳ್ಬೇಕು. ಈ ಪೃಥ್ವಿಲಿ ತುಂಬಾ ಜನ ವಾಸ ಮಾಡ್ತಾ ಇದಾರೆ. ಆದ್ರೆ ಅವ್ರನ್ನೆಲ್ಲ ಬಿಟ್ಟು ಆ ದೇವರುಗಳು ನಿನ್ನನ್ನ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ನಿನ್ಗೆ ನಿಜವಾಗ್ಲೂ ಭೂಮಿಯನ್ನ ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ನಂತರ ನಮ್ಗೆ ಕಿತಾನನ ತೋರಿಸ್ತಾರೆ. ಅವಳು ಒಂದು ಕಾಡು ಒಳಗಡೆ ಇರುವಂತಹ ಟೆಂಪಲ್ ಒಳಗಡೆ ಬಂದು ಅವಳು ತಂದೆ ಕೊಟ್ಟಿರುವಂತಹ ಡಾಲರ್ ನ ಸಹಾಯದಿಂದ ಒಂದು ಪೋರ್ಟಲ್ ನ ಕ್ರಿಯೇಟ್ ಮಾಡಿ ಸ್ಕೈ ಟೆಂಪಲ್ ಹತ್ರ ಬರ್ತಾಳೆ. ಅವಳನ್ನ ನೋಡಿ ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಅವಾಗ ಲಾರ್ಡ್ ರೇಡರ್ ಎಲ್ಲರಿಗೂ ಸ್ವಲ್ಪ ಶಾಂತವಾಗಿರಿ ಅಂತ ಹೇಳ್ತಾ ತುಂಬಾ ವರ್ಷಗಳಿಂದ ಕಿತಾನ ನನ್ಗೆ ಎಡಿನಿಯ ರಾಜ್ಯದೊಳಗಡೆ ಗೂಢಚಾರಳಾಗಿ ಕೆಲಸ ಮಾಡ್ತಿದ್ದಾಳೆ. ಅವಳಿಂದ ನಮ್ಗೆ ತುಂಬಾ ಸಹಾಯ ಆಗಿದೆ ಅಂತ ಹೇಳ್ತಾರೆ. ಅವಾಗ ಕಿತನ ಅವರಿಗೆಲ್ಲ ಶೋಕಾನ್ಗೆ ಇವಾಗಲೇ ಅಮ್ಯುಲೆಟ್ ಆಫ್ ಶೀನೋಕ್ ಸಿಕ್ಕಿದೆ. ಅದರ ಶಕ್ತಿನ ಯೂಸ್ ಮಾಡುವಂತಹ ದಾರಿ ಅವನಿಗೆ ಗೊತ್ತಾದ್ರೆ ಅವನನ್ನ ತಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಆ ದೈತ್ಯ ದೇವರಾಗ್ಬಿಡ್ತಾನೆ. ನನ್ನ ಸ್ನೇಹಿತೆ ಕೂಡ ಈ ಟೂರ್ನಿಮೆಂಟ್ ನಲ್ಲಿ ಇದ್ದಾಳೆ. ಅವಳು ಶೋಕಾನ್ ಪರವಾಗಿ ಯುದ್ಧ ಮಾಡ್ತಿದ್ದಾಳೆ. ಅವಳಿಗೆ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಅವಳ ಪ್ರಾಣಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಅವಳು ಮತ್ತೆ ಅಲ್ಲಿಂದ ಕಾಡೊಳಗಡೆ ಇರುವಂತಹ ಟೆಂಪಲ್ ಒಳಗಡೆ ಬರ್ತಾಳೆ. ಅವಳು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಈ ರೀತಿ ಅವಾಗ ಸ್ಕೈ ಟೆಂಪಲ್ ಒಳಗಡೆ ಹೋಗ್ ಬರ್ತಿರ್ತಾಳೆ. ಆದ್ರೆ ಈ ಸಲ ಅವಳನ್ನ ಜೇಡ್ ನೋಡ್ಬಿಡ್ತಾಳೆ. ಹಾಗಾಗಿ ಜೇಡ್ ಅವಳಿಗೆ ಇವಾಗ ನೀವು ಬೇರೆ ಪ್ರಪಂಚಗಳಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದಿರಾ. ನನಗ್ ಗೊತ್ತು ನೀವು ಲಾರ್ಡ್ ರೇಡನ್ ಜೊತೆ ಸೇರ್ಕೊಂಡು ಪಿತೂರಿ ಮಾಡ್ತಾ ಇದೀರಾ ಅಂತ. ಇದೆಲ್ಲ ಒಳ್ಳೇದಲ್ಲ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಸಿಸ್ಟರ್ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಕಿತನ ಏನು ರೆಸ್ಪಾನ್ಸ್ ಮಾಡದೆ ಅಲ್ಲಿಂದ ಹೋಗ್ತಾಳೆ. ಈಗಿರ್ಬೇಕಾದ್ರೆ ಲಾರ್ಡ್ ರೇಡನ್ ಅವರ ಶಿಷ್ಯರಿಗೆ ಈ ಸಲ ಟೂರ್ನಿಮೆಂಟ್ ಗೆ 3 ಜನ ಯೋಧರನ್ನ ಸೆಲೆಕ್ಟ್ ಮಾಡಲಾಗುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕಾಂಗ್ಲೋ ಬಂದು ನನ್ಗೆ ಹೊಸ ಜೀವನ ಸಿಕ್ಕಿದೆ ಅಂತ ಹೇಳ್ತಿರ್ತಾನೆ. ಅವನು ಲಾರ್ಡ್ ರೇಡನ್ಗೆ ಮಗ ಆಗ್ಬೇಕು. ಆದ್ರೆ ಇವಾಗ ಅವನು ಶೋಕನ್ ವಶದಲ್ಲಿದ್ದಾನೆ. ಅವನು ಮತ್ತೆ ಟೂರ್ನಿಮೆಂಟ್ ಗೆ ಸೆಲೆಕ್ಟ್ ಆಗಿದ್ದಾನೆ. ಹಾಗಾಗಿ ಅವನು ಅವನ ಆಯುಧದಿಂದ ಲಾರ್ಡ್ ರೇಡನ್ ಕುತ್ತಿಗೆನ ಕಟ್ ಮಾಡ್ಬಿಡ್ತಾನೆ. ಅದರಿಂದ ಅವರಲ್ಲಿ ಇದ್ದಂತಹ ಶಕ್ತಿ ಎಲ್ಲ ಕಡೆ ತುಂಬಾ ಪ್ರಕಾಶಮಾನವಾಗಿ ಸ್ಪ್ರೆಡ್ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಲಿಯೋ ಕಾಂಗ್, ಜಾಕ್ ಸ್ಪ್ರಿಕ್ಸ್ ಮತ್ತೆ ಕೋಲಿಯಾಂಗ್ ಎಲ್ರು ಟೂರ್ನಿಮೆಂಟ್ ಗೆ ಸೆಲೆಕ್ಟ್ ಆಗಿರೋದ್ರಿಂದ ಅವ್ರುಗಳು ಆ ಜಾಗದಿಂದ ಮಾಯ ಆಗ್ಬಿಡ್ತಾರೆ. ಹಾಗಾಗಿ ಇವಾಗ ಅಲ್ಲಿ ಲಾರ್ಡ್ ರೇಡನ್ ಜೊತೆ ಕೇಜ್ ಮತ್ತೆ ಸೋನಿಯಾ ಬ್ಲೇಡ್ ಮಾತ್ರ ಉಳ್ಕೊಂಡಿರ್ತಾರೆ. ಅವ್ರಗಳ ಮೇಲೆ ಶೋಕನ್ ಕಡೆಯವರು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶಾಂಗ್ ಸುಂಗ್ ಬಂದು ಅವ್ರಿಗೆ ಸಿಕ್ಕಿರುವಂತಹ ಅಮ್ಯುಲೆಟ್ ನ ಸಹಾಯದಿಂದ ಲಾರ್ಡ್ ರೇಡನ್ ಹತ್ರ ಇರುವಂತಹ ಶಕ್ತಿನೆಲ್ಲ ಅದ್ರೊಳಗಡೆ ಎಳ್ಕೊಂಡು ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ನಂತರ ಅದನ್ನ ಕ್ವಾಂಚಿ ಇಸ್ಕೊಂಡು ಅವನ ಬ್ಲಾಕ್ ಮ್ಯಾಜಿಕ್ ಶಕ್ತಿನ ಯೂಸ್ ಮಾಡಿ ಅವನ ಹತ್ರ ಇರುವಂತಹ ಅಮ್ಯುಲೆಟ್ ನ ಶೋಕನ್ ಬಾಡಿಗೆ ಅಂಟಿಸಿ ಅದರಲ್ಲಿರುವಂತಹ ಶಕ್ತಿನೆಲ್ಲ ಅವನ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅದರಿಂದ ಶೋಕನ್ ತುಂಬಾ ಬಲಿಷ್ಠ ವ್ಯಕ್ತಿಯಾಗಿ ಕನ್ವರ್ಟ್ ಆಗ್ತಾನೆ. ಅದನ್ನ ಕಿತನ ಮರೆಯಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾಳೆ. ಈಗಿರ್ಬೇಕಾದ್ರೆ ಕೋಲಿಯಂಗ್ ಒಂದು ಜಾಗಕ್ಕೆ ಬಂದು ಅವನ ವಿರುದ್ಧ ಹೋರಾಡುವಂತಹ ಯೋಧನನ್ನ ಹುಡುಕ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಖುದ್ದಾಗಿ ಅವನ ಜೊತೆ ಹೋರಾಡೋದಕ್ಕೆ ಶೋಕನೇ ಬರ್ತಾನೆ. ಅದರಿಂದ ಅವ್ರಗಳ ಮಧ್ಯೆ ಯುದ್ಧ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಜಾಕ್ಸ್ ಬ್ರಿಕ್ಸ್ ಜೊತೆ ಜೇಡ್ ಫೈಟ್ ಮಾಡ್ತಿರ್ತಾಳೆ. ಈ ಕಡೆ ಕೋಲಿಯಂಗ್ ಅವನ ಶಕ್ತಿನೆಲ್ಲ ಯೂಸ್ ಮಾಡಿ ಶೋಕನ್ನ ಸಾಯಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತಾನೆ. ಅವನ ಹತ್ರ ಇರುವಂತಹ ಆಯುಧದಿಂದ ಶೋಕನ್ ಕುತ್ತಿಗೆನೂ ಕೂಡ ಕಟ್ ಮಾಡ್ತಾನೆ. ಆದ್ರೆ ಅವನ ಬಾಡಿಲಿ ಅಮ್ಯುಲೆಟ್ ಶಕ್ತಿ ಇರೋದ್ರಿಂದ ಮತ್ತೆ ಅದು ಕ್ಯೂರ್ ಆಗ್ಬಿಡುತ್ತೆ. ಹಾಗಾಗಿ ಶೋಕನ್ ತುಂಬಾ ಸುಲಭವಾಗಿ ಕೋಲಿಯಂಗ್ ನ ಸೋಲ್ಸಿ ಅವನನ್ನ ಸಾಯಿಸ್ಬಿಡ್ತಾನೆ. ಇನ್ನೊಂದ್ ಕಡೆ ಜೇಡ್ಗೆ ಜಾಕ್ಸ್ ಬ್ರಿಕ್ಸ್ ನ ಸೋಲ್ಸೋದಕ್ಕೆ ಆಗ್ತಿರೋದಿಲ್ಲ. ಅವಳು ಅವನ ವಿರುದ್ಧ ಸೋಲ್ತಿರ್ತಾಳೆ. ಆದ್ರೂ ಜಾಕ್ಸ್ ಅವಳನ್ನ ಸಾಯಿಸ್ದೆ ನಿನ್ನ ಫ್ರೆಂಡ್ ನನ್ನ ಸ್ನೇಹಿತನ ಪ್ರಾಣನ ಕಾಪಾಡಿದಳೆ, ಅದರಿಂದ ನಾನು ನಿನ್ನನ್ನ ಜೀವಂತವಾಗಿ ಬಿಡ್ತಿದ್ದೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಈಗಿರ್ಬೇಕಾದ್ರೆ ಇನ್ನೊಂದ್ ಲೋಕದಲ್ಲಿ ಲಿಯಾಕಾಂಗ್ ಅವನ ವಿರುದ್ಧ ಹೋರಾಡುವಂತಹ ಯೋಧನನ್ನ ಹುಡುಕ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಅವನ ಜೊತೆ ಹೋರಾಡೋದಕ್ಕೆ ಕಾಂಗ್ಲೋವೋ ಬರ್ತಾನೆ. ಅವನನ್ನ ನೋಡಿ ಲಿಯಾಕಾಂಗ್ ಕಾಂಗ್ಲೋವಗೆ ನೀನ್ ಏನ್ ಮಾಡ್ದೆ, ನಮ್ಮೆಲ್ಲರಿಗೂ ದೇವರಾಗಿರುವಂತಹ ಲಾರ್ಡ್ ರೇಡನ್ನ ಕುತ್ತಿಗೆನ ಯಾಕೆ ಕಟ್ ಮಾಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ಕಾಂಗ್ಲೋವೋ ಈ ದೇವರುಗಳು ತಮ್ಮ ಸೃಷ್ಟಿಯನ್ನೇ ಸ್ಟಾಪ್ ಮಾಡಿದರೆ ಇನ್ ಮುಂದೆ ನನ್ಗೆ ಶೋಕನ್ನೇ ಏಕೈಕ ದೇವರು ಅಂತ ಹೇಳ್ತಾನೆ. ಅವಾಗ ಲಿಯೋಕಾಂಗ್ ಅವನಿಗೆ ನೀನು ಆ ಲಾರ್ಡ್
ಲಾರ್ಡ್ ರೆಡನ್ಗೆ ಮಗ ಆಗ್ಬೇಕು ಅನ್ನೋದನ್ನ ಅಷ್ಟ್ ಬೇಗ ಮರ್ತ್ಬಿಟ್ಟ. ಅವ್ರು ತೋರಿಸಿರುವಂತ ಪ್ರೀತಿ ನಿನ್ಗೆ ನೆನ್ಪಿಲ್ವಾ ಅಂತ ಕೇಳ್ತಾನೆ. ಆದ್ರೂ ಅದ್ರ ಬಗ್ಗೆ ಕಾಂಗ್ಲು ಏನು ಮಾತಾಡ್ದೆ ಲಿಯೋ ಕಾಂಗ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಲಿಯೋ ಕಾಂಗ್ ಕೂಡ ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಕಾಂಗ್ಲೋ ಅವನ ಹತ್ರ ಇರುವಂತಹ ಟೋಪಿಯಿಂದ ಲಿಯೋ ಕಾಂಗ್ ನ ಸಾಯಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅದರಿಂದ ಅವನು ಹೇಗೋ ಮಾಡಿ ಬಚಾವಾಗ್ತಿರ್ತಾನೆ. ಹಾಗಾಗಿ ಅವ್ರಗಳ ಮಧ್ಯೆ ತುಂಬಾ ಸಮಯ ಯುದ್ಧ ನಡೆಯುತ್ತೆ. ಆ ಸಮಯದಲ್ಲಿ ಲಿಯೋ ಕಾಂಗ್ ಕಾಂಗ್ಲೋವಗೆ ಸಖತ್ತಾಗಿ ಹೊಡೆದು ಅವನ ಆಯುಧನ ಒಂದ್ ಕಡೆ ಲಾಕ್ ಮಾಡ್ಬಿಡ್ತಾನೆ. ಕಾಂಗ್ಲೋವ್ ಅದನ್ನ ಅವನ್ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದು ಆ ಜಾಗದಿಂದ ಹೊರಗಡೆ ಬರ್ತಿರೋದಿಲ್ಲ. ಅದು ಇದ್ದಲ್ಲೇ ತುಂಬಾ ಜೋರಾಗಿ ತಿರುಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಕಾಂಗ್ಲೋವ್ ಲಿಯೋ ಕಾಂಗ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಅದನ್ನ ನೋಡಿ ಲಿಯೋ ಕಾಂಗ್ ಅವನನ್ನ ತಿರುಗ್ತಾ ಇರುವಂತಹ ಅವನ್ ವೆಪನ್ ಮೇಲೆ ಬೀಳಿಸ್ಬಿಡ್ತಾನೆ. ಅದರಿಂದ ಕಾಂಗ್ಲೋ ಸತ್ತೋಗ್ತಾನೆ. ಅದಾದ್ಮೇಲೆ ಎಲ್ಲರೂ ಲಾರ್ಡ್ ರೆಡನ್ ಹತ್ರ ಬರ್ತಾರೆ. ಅವ್ರು ಇನ್ನೂ ಬದುಕಿರ್ತಾರೆ. ಆದ್ರೆ ಅವರ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಕೋಲಿಯಾಂಗ್ ಅಲ್ಲಿಗೆ ವಾಪಸ್ ಬರ್ದೇ ಇರೋದನ್ನ ನೋಡಿ ಅವನು ಸತ್ತೋಗಿದ್ದಾನೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಅದರಿಂದ ಅವರಿಗೆಲ್ಲ ತುಂಬಾ ಬೇಜಾರಾಗ್ತಿರುತ್ತೆ. ಆ ಸಮಯದಲ್ಲಿ ಈ ಕಡೆ ಕ್ವಾಂಚೆ ಅವ್ರ ಹತ್ರ ಇರುವಂತಹ ಅಮ್ಯುಲೆಟ್ ನ ಅವನ ಬ್ಲಾಕ್ ಮ್ಯಾಜಿಕ್ ಶಕ್ತಿನ ಯೂಸ್ ಮಾಡಿ ಒಂದು ಜಾಗದಲ್ಲಿ ತುಂಬಾ ಸೇಫ್ ಆಗಿ ಬಂಧಿಸಿಡ್ತಾನೆ. ಅಷ್ಟೇ ಅಲ್ಲದೆ ಶೋಕನ್ ನ ಆದೇಶದಂತೆ ಇವಾಗಲೇ ಸತ್ತಿರುವಂತಹ ಬಿಹಾನ್ ನ ಮತ್ತೆ ಬದುಕಿಸ್ತಾನೆ. ಈಗಿರ್ಬೇಕಾದ್ರೆ ಕಿತಾನ ಮತ್ತೆ ಸ್ಕೈ ಟೆಂಪಲ್ ಒಳಗಡೆ ಬಂದು ಎಲ್ಲರಿಗೂ ರೈಡನ್ ಪೋರ್ಟಲ್ ಪ್ರತಿಕ್ಷಣ ದುರ್ಬಲಗೊಳ್ತಾ ಇದೆ. ಅವ್ರು ಓದ್ ಕೂಡ್ಲೆ ಆ ಪೋರ್ಟಲ್ ಸಂಪೂರ್ಣವಾಗಿ ಕ್ಲೋಸ್ ಆಗ್ಬಿಡುತ್ತೆ. ಶೋಕನ್ ಲಾರ್ಡ್ ರೆಡನ್ ಹತ್ರ ಇದ್ದಂತಹ ಶಕ್ತಿನ ಅವನ ವಶಕ್ಕೆ ತಗೊಂಡಿದ್ದಾನೆ. ಆ ಶಕ್ತಿ ಅವರಿಗೆ ವಾಪಸ್ ಬರ್ಬೇಕು ಅಂದ್ರೆ ಅವನ ಹತ್ರ ಇರುವಂತಹ ಅಮ್ಯುಲೆಟ್ ನ ನಾವು ಹುಡುಕಿ ಅದನ್ನ ನಾಶ ಮಾಡ್ಬೇಕು. ಈ ಕೆಲಸ ಮುಂದಿನ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದ್ರೊಳಗಡೆ ಆಗ್ಬೇಕು. ಈ ಕೆಲ್ಸನ ನಾವು ಪೋರ್ಟಲ್ ನ ಸಹಾಯದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಡಿನಿಯ ಅರಮನೆ ಕೆಳಗಡೆ ಒಂದು ಸುರಂಗ ಇದೆ. ಅದರ ಮೂಲಕ ನಾವು ಆ ಅಮ್ಯುಲೆಟ್ ನ ಡಿಸ್ಟ್ರಾಯ್ ಮಾಡಬಹುದು. ಆದ್ರೆ ಆ ದಾರಿ ಶೋಕನ ಗುಲಾಮನಾದ ಟರ್ಕಾಟನಿಗೆ ಮಾತ್ರ ಗೊತ್ತಿದೆ ಅಂತ ಹೇಳಿ ಅವಳು ಮತ್ತೆ ಟೆಂಪಲ್ ಒಳಗಡೆ ಬರ್ತಾಳೆ. ಆದ್ರೆ ಅವಳು ಆ ಟೆಂಪಲ್ ಇಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಜೇಡ್ ಅಲ್ಲಿಗೆ ಶೋಕನ್ ಸೈನಿಕರನ್ನ ಕರ್ಕೊಂಡ್ ಬಂದು ಅವಳನ್ನ ಬಂಧಿಸ್ಬಿಡ್ತಾಳೆ. ಈಗಿರ್ಬೇಕಾದ್ರೆ ಈ ಕಡೆ ಎಲ್ರು ಟರ್ಕಾಟನ್ನ ಮೀಟ್ ಮಾಡೋದಕ್ಕೆ ಅಂತ ಪೋರ್ಟಲ್ ನ ಸಹಾಯದಿಂದ ಅವನಿರುವಂತಹ ಜಾಗಕ್ಕೆ ಬರ್ತಾರೆ. ಅವರನ್ನ ನೋಡಿ ಒಂದು ಹುಡುಗಿ ಟರ್ಕಾಟನ್ ಹತ್ರ ಹೋಗಿ ಅವನಿಗೆ ವಿಷಯ ತಿಳಿಸುತ್ತೆ. ಹಾಗಾಗಿ ಅವನು ಅವನ ಮನೆಯಿಂದ ಹೊರಗಡೆ ಬರ್ತಾನೆ. ಅವನನ್ನ ನೋಡಿ ಲಿಯೋ ಕಾಂಗ್ ನೀನೇ ಈ ಜಾಗದ ಮುಖ್ಯಸ್ಥನ ಅಂತ ಪರಿಚಯ ಮಾಡ್ಕೊಂಡು ನೀವೆಲ್ಲ ಸೇರ್ಕೊಂಡು ಆ ಶೋಕನ್ ಜೊತೆ ಏನೆಲ್ಲ ಕೆಲಸ ಮಾಡಿದೀರಾ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೇಳ್ಬೇಕು ಅಂದ್ರೆ ನೀವುಗಳು ಒಂದ್ ರೀತಿ ಕಾಡ್ ಪ್ರಾಣಿಗಳ ತರ. ನಾವಿವಾಗ ಆ ಶೋಕನ್ ಕತೆನ ಮುಗಿಸೋದಕ್ಕೆ ಅಂತ ಬಂದಿದೀವಿ. ನೀನ್ ನಮ್ಗೆ ಸಹಾಯ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಟರ್ಕಾಟನ್ ಶೋಕನ್ ಹತ್ರ ಸೇನೆ ಇದೆ, ನಿನ್ನ ಹತ್ರ ಏನಿದೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವಾಗ ಲಿಯೋ ಕಾಂಗ್ ಅವನಿಗೆ ಹಾಗಾದ್ರೆ ನಾನ್ ನಿನ್ಗೆ ಒಂದು ಸವಾಲ್ ಹಾಕ್ತೀನಿ. ಅದ್ರಲ್ಲಿ ನೀನ್ ಸೋತ್ರೆ ಎಡೆನಿಯ ಅರಮನೆ ಕೆಳಗಡೆ ಒಂದು ಸುರಂಗ ಇದೆಯಲ್ಲ ಅದ್ರ ದಾರಿನ ನಮ್ಗೆ ತೋರಿಸ್ತೀಯ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಟರ್ಕಾಟನ್ ಒಪ್ಪೋದಿಲ್ಲ. ಅವನು ಎಲ್ಲರಿಗೂ ಇಲ್ಲಿಂದ ಹೋಗಿ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೋಗ್ತಿರ್ತಾನೆ. ಅವಾಗ ಕೇಜ್ ಅವನಿಗೆ ಜನಗಳೆಲ್ಲ ಟರ್ಕಾಟನ್ ಬಗ್ಗೆ ಮಾತಾಡ್ತಿರೋದನ್ನ ನೋಡಿ ನಾನು ಅವನನ್ನ ಒಬ್ಬ ವೀರ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ತರ ಒಬ್ಬ ಏಡಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಂದ್ ಮಾತನ್ನ ನೆನ್ಪಲ್ಲಿ ಇಟ್ಕೋ ಟರ್ಕಾಟನ್, ಒಂದಲ್ಲ ಒಂದಿನ ಆ ಶೋಕನ್ನ ಕಣ್ಣು ಈ ಔಟ್ವರ್ಡ್ ಮೇಲೆ ಬೀಳುತ್ತೆ. ಅವಾಗ ನಿಮಗೆಲ್ಲ ಗೊತ್ತಾಗುತ್ತೆ ಅವನು ಎಷ್ಟು ಕೆಟ್ಟವನು ಅಂತ. ಆದ್ರೆ ನೀನು ಅದಕ್ಕೆಲ್ಲ ಅವಕಾಶ ಕೊಡ್ಬೇಡ. ಇಲ್ಲಿರುವಂತ ಚಿಕ್ಕ ಮಕ್ಳೆಲ್ಲ ನಿನ್ನ ಕತೆ ಕೇಳಿದ್ರೆ ಇನ್ಸ್ಪೈರ್ ಆಗ್ಬೇಕು. ಆ ರೀತಿ ನಿನ್ನ ಕತೆ ಇರ್ಬೇಕು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಟರ್ಕಾಟನ್ ನಾನ್ ನಿಮ್ ಜೊತೆ ಹೋರಾಡೋದಕ್ಕೆ ಒಪ್ಪಿದ್ದೀನಿ. ಆದ್ರೆ ಅದು ಲಿಯೋ ಕಾಂಗ್ ಜೊತೆ ಅಲ್ಲ, ಅದು ನಿನ್ ಜೊತೆ ಅಂತ ಹೇಳಿ ಅವನು ಕೇಜ್ ಕಡೆ ಕೈ ತೋರಿಸ್ತಾನೆ. ಅದರಿಂದ ಕೇಜ್ ಎಲ್ಲರಿಗೂ ನಾನ್ ಇವನ್ ಜೊತೆ ಹೋರಾಡ್ಬೇಕಾ, ನಾನೊಬ್ಬ ಆಕ್ಟರ್ ಅಷ್ಟೇ, ನನ್ ಕೈಲಿ ಇವನ್ ಜೊತೆ ಹೋರಾಡೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳ್ತಿರ್ತಾನೆ. ಆದ್ರೂ ಟರ್ಕಾಟನ್ ಅವನ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಕೇಜ್ಗೆ ಅವನ್ ಜೊತೆ ಫೈಟ್ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ. ಅದರಿಂದ ಅವನು ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೂ ಟರ್ಕಾಟನ್ ಅವನನ್ನ ಬಿಡ್ತಾ ಇರೋದಿಲ್ಲ. ಅವ್ನು ಎಲ್ ಬಚ್ಚಿಟ್ಕೊಂಡಿದ್ರು ಕೂಡ ಅವನನ್ನ ಹುಡುಕಿ ಅವನಿಗೆ ಸಖತ್ ಹೊಡಿತಾ ಇರ್ತಾನೆ. ಅದನ್ನ ನೋಡಿ ಸೋನಿಯಾ ಬ್ಲೇಡ್ ಕೇಜ್ಗೆ ನೀನ್ ಅವನ್ ಜೊತೆ ಫೈಟ್ ಮಾಡ್ಬೇಡ, ನೀನೊಬ್ಬ ಆಕ್ಟರ್ ತಾನೆ, ಆಕ್ಟ್ ಮಾಡು ಅಂತ ಹೇಳ್ತಾಳೆ. ಅದರಿಂದ ಅವನು ಸಿನಿಮಾದಲ್ಲಿ ಫೈಟ್ ಮಾಡ್ತಿರ್ಬೇಕಾದ್ರೆ ಹೇಗ್ ಸ್ಟಂಟ್ ಮಾಡ್ತಾ ಇದ್ದ ಅದೇ ರೀತಿ ಇಲ್ಲೂ ಕೂಡ ಹ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಟರ್ಕಾಟನ್ಗೆ ಕೇಜ್ ನ ಸೋಲ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಅವನಿಗೆ ಅವನ ಜೊತೆ ಹೇಗ್ ಫೈಟ್ ಮಾಡ್ಬೇಕು ಅಂತ ತುಂಬಾ ಕನ್ಫ್ಯೂಸ್ ಆಗ್ತಿರುತ್ತೆ. ಹಾಗಾಗಿ ಕೇಜ್ ತುಂಬಾ ಸುಲಭವಾಗಿ ಟರ್ಕಾಟನ್ ಸೋಲ್ಸ್ಬಿಡ್ತಾನೆ. ಅವಾಗ ಟರ್ಕಾಟನ್ ಅವನಿಗೆ ನಾನು ನನ್ನ ಜೀವನದಲ್ಲಿ ಇಷ್ಟೊಂದು ಉತ್ತಮವಾದ ವೀರನನ್ನ ನೋಡೇ ಇರ್ಲಿಲ್ಲ, ದಯವಿಟ್ಟು ನನ್ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ಕೇಜ್ ಖಂಡಿತವಾಗ್ಲೂ ಮಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನೀನ್ ನನ್ಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ತಾನೆ. ಅದರಿಂದ ಟರ್ಕಾಟನ್ ಅವರಿಗೆ ಎಡಿನಿಯ ಅರಮನೆ ಒಳಗಡೆ ಹೋಗೋದಕ್ಕೆ ದಾರಿ ತೋರಿಸ್ತಾನೆ. ಆದ್ರೆ ಅವನಿಗೆ ಅಲ್ಲಿಂದ ಒಳಗಡೆ ಹೋಗೋದಕ್ಕೆ ಅನುಮತಿ ಇರೋದಿಲ್ಲ. ಅದರಿಂದ ಅವನು ಅಲ್ಲೇ ಉಳ್ಕೊಳ್ತಾನೆ. ಈಗಿರ್ಬೇಕಾದ್ರೆ ಈ ಕಡೆ ಜೇಡ್ ಕಿತನನ್ನ ಶೋಕನ್ಗೆ ಒಪ್ಸಿರ್ತಾಳೆ. ಅವಾಗ ಅವನು ಅವಳಿಗೆ ನೀನು ಪೋರ್ಟಲ್ ಮೂಲಕ ಎಲ್ಲಿಗೆ ಹೋಗಿದೆ ಅಂತ ಕೇಳ್ತಿರ್ತಾನೆ. ಆದ್ರೆ ಅದಕ್ಕೆ ಕಿತನ ಏನು ಉತ್ತರ ಕೊಡ್ತಿರೋದಿಲ್ಲ. ಅದರಿಂದ ಶೋಕನ್ ಕಿತನ ತಾಯಿನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾನೆ. ಅವಾಗ ಕಿತನಗೆ ಬೇರೆ ದಾರಿ ಇಲ್ದೆ ನಾನು ಪೃಥ್ವಿ ಕ್ಷೇತ್ರದ ಕಡೆ ಹೋಗಿದ್ದೆ, ಅಲ್ಲಿ ನಾನು ಲಾರ್ಡ್ ರೆಡ್ ಅನ್ನ ಹುಡುಕ್ತಾ ಇದ್ದೆ, ಆದ್ರೆ ಅಲ್ಲಿ ಯಾರು ಇರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಆದ್ರೂ ಶೋಕನ್
ಶೋಕನ್ ಅವಳ ಮಾತನ್ನ ಕೇಳ್ದೆ ಅವನ ಸೈನಿಕರಿಗೆ ಇವಳನ್ನ ಊರ್ ಮುಂದೆ ಕಟಾಕಿ ಅನ್ನ ನೀರು ಏನು ಕೊಡ್ಬೇಡಿ, ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಿರ್ತಾನೆ. ಈಗಿರ್ಬೇಕಾದ್ರೆ ಈ ಕಡೆ ಎಲ್ರು ಅರಮನೆ ಒಳಗಡೆ ಬಂದು ಎಲ್ರು ಒಂದೊಂದ್ ಕಡೆ ಹೋಗಿ ಅಮ್ಯುಲೆಟ್ ನ ಹುಡ್ಕೋಣ ಅಂತ ಮಾತಾಡ್ಕೊಂಡು ಎಲ್ರು ಒಂದೊಂದ್ ಕಡೆ ಸ್ಪ್ರೆಡ್ ಆಗ್ತಾರೆ. ಆ ಸಮಯದಲ್ಲಿ ಮೊದಲು ಲಿಯೋಕಾಂಗ್ಗೆ ಆ ಅಮ್ಯುಲೆಟ್ ಕಾಣಿಸುತ್ತೆ. ಆದ್ರೆ ಅವನು ಅದನ್ನ ತಗೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಶೋಕನ್ ಬಂದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನು ಅವನ ಶಕ್ತಿನ ಯೂಸ್ ಮಾಡಿ ಡ್ರಾಗನ್ ಗಳನ್ನ ಕ್ರಿಯೇಟ್ ಮಾಡಿ ಅವುಗಳನ್ನ ಶೋಕನ್ ಮೇಲೆ ಬಿಡ್ತಾನೆ. ಆದ್ರೆ ಅದರಿಂದ ಶೋಕನ್ಗೆ ಏನೂ ಆಗೋದಿಲ್ಲ. ಅದರಿಂದ ಮತ್ತೆ ಅವರಿಬ್ರು ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಅಲ್ಲಿಗೆ ಜಾಕ್ಸ್ಪ್ರಿಕ್ಸ್ ಬಂದು ಅವನ ರೋಬೋಟಿಕ್ ಕೈಗಳಿಂದ ಅಮ್ಯುಲೆಟ್ ಪ್ರೊಟೆಕ್ಟ್ ಶೀಲ್ಡ್ ನ ಬ್ರೇಕ್ ಮಾಡ್ಬಿಡ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಶೋಕನ್ ಬಂದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಕೇಜ್ ಮತ್ತೆ ಸೋನಿಯಾ ಬ್ಲೇಡ್ ಇಬ್ರು ಬಂದು ಅಮ್ಯುಲೆಟ್ ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಿಹಾನ್ ಬಂದು ಆ ಅಮ್ಯುಲೆಟ್ ನ ತಗೊಂಡು ಅಲ್ಲಿಂದ ಮಾಯ ಆಗ್ತಾನೆ. ಆ ಸಮಯದಲ್ಲಿ ಶೋಕನ್ ಜಾಕ್ಸ್ಪ್ರಿಕ್ಸ್ ಗೆ ಸಖತ್ತಾಗಿ ಹೊಡೆದು ಅವನ ರೋಬೋಟಿಕ್ ಕೈಗಳನ್ನ ಕಟ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾನೆ. ಅದಾದ್ಮೇಲೆ ಕೇನೋ ಲಾರ್ಡ್ ರೆಡನ್ ಹತ್ರ ಬಂದು ನನಗೆ ಎಡಿನಿಯಾ ಮತ್ತೆ ಔಟ್ವರ್ಡ್ ಪ್ರದೇಶಗಳಲ್ಲಿ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ, ಅದರಿಂದ ನಾನು ಇನ್ಮುಂದೆ ಭೂಮಿ ಮೇಲೆ ಜೀವನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಒಳ್ಳೆ ಗಾಳಿ ನೀರು ಮತ್ತೆ ಊಟದ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಲಾರ್ಡ್ ರೆಡನ್ ನೀನು ಬದಲಾಗಿದೀಯಂತ ನಾನು ಹೇಗ್ ನಂಬ್ಲಿ ಅಂತ ಕೇಳ್ತಾರೆ. ಅವಾಗ ಕೇನೋ ನೀವು ನಂಬ್ಲೇಬೇಕು, ಯಾಕಂದ್ರೆ ನಿಮಗೆ ಬೇಕಾಗಿರುವಂತಹ ಅಮ್ಯುಲೆಟ್ ಇವಾಗ ನೆದರ್ ರಿಯಲ್ಮ್ ನಲ್ಲಿದೆ ಅಂತ ಹೇಳ್ತಾನೆ. ಅದೊಂದು ನರಕದ ಕ್ಷೇತ್ರ ಆಗಿರುತ್ತೆ. ಹಾಗಾಗಿ ಲಾರ್ಡ್ ರೆಡನ್ ಕೇಜ್ ಮತ್ತೆ ಕೇನೋಗೆ ನೀವಿಬ್ರು ಅಲ್ಲಿಗೆ ಹೋಗಿ ಹೇಗಾದ್ರೂ ಮಾಡಿ ಅಮ್ಯುಲೆಟ್ ನ ಬ್ರೇಕ್ ಮಾಡಿ ಅಂತ ಹೇಳ್ತಾರೆ. ಅದರಿಂದ ಅವರಿಬ್ರು ಪೋರ್ಟಲ್ ನ ಸಹಾಯದಿಂದ ನೆದರ್ ರಿಯಲ್ಮ್ ಕಡೆ ಬರ್ತಾರೆ. ಆದ್ರೆ ಆ ಜಾಗ ನರ್ಕೋ ತರ ಇರೋದಿಲ್ಲ, ತುಂಬಾ ಸುಂದರವಾಗಿರುತ್ತೆ. ಅಲ್ಲಿ ನರಕದ ಮುಖ್ಯಸ್ಥನಾದ ಹ್ಯಾನ್ಸೋ ಆಶಾಸಿ ಇರ್ತಾರೆ. ಅವರನ್ನ ನೋಡಿ ಕೇಜ್ ನಮ್ಮನ್ನ ಇಲ್ಲಿಗೆ ಲಾರ್ಡ್ ರೆಡನ್ ಅಮ್ಯುಲೆಟ್ ನ ಬ್ರೇಕ್ ಮಾಡೋದಕ್ಕೆ ಅಂತ ಕಳ್ಸಿದಾರೆ, ನೀವು ನಮ್ಗೆ ಗೈಡ್ ಮಾಡ್ತೀರಾ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಹ್ಯಾನ್ಸೋ ಒಪ್ಪೋದಿಲ್ಲ. ಅವಾಗ ಕೇನೋ ಅವರಿಗೆ ಬಿಹಾನ್ ಮತ್ತೆ ಬದುಕಿದಾನೆ, ಅವನೇ ತಾನೇ ನಿಮ್ಮ ಫ್ಯಾಮಿಲಿನ ಈ ಹಿಂದೆ ಸಾಯಿಸಿದ್ದು, ಇವಾಗ ಅಮ್ಯುಲೆಟ್ ನ ಕತ್ಕೊಂಡೋಗಿರೋದು ಅವನೇ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಹ್ಯಾನ್ಸೋಗೆ ತುಂಬಾನೇ ಕೋಪ ಬರುತ್ತೆ. ಅದರಿಂದ ಅವ್ರುಗಳಿರುವಂತ ಜಾಗ ಎಲ್ಲ ಬದಲಾಗಿ ಹ್ಯಾನ್ಸೋ ಒಬ್ಬ ರಾಜನಾಗಿ ಕನ್ವರ್ಟ್ ಆಗ್ತಾನೆ. ನಂತರ ಅವನು ಕೇಜ್ ಮತ್ತೆ ಕೇನೋನ ಕರ್ಕೊಂಡು ಬಿಹಾನ್ನ ಹುಡ್ಕೋದಕ್ಕೆ ಅಂತ ಹೋಗ್ತಿರ್ತಾನೆ. ಅವಾಗ ಬಿಹಾನ್ ಹ್ಯಾನ್ಸೋನ ನೋಡಿ ಇದು ನಿನ್ನ ಯುದ್ಧ ಅಲ್ಲ, ಇದಕ್ಕೆ ನೀನು ತಲೆ ಹಾಕ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಹ್ಯಾನ್ಸೋ ನನ್ಗೂ ಇವ್ರಿಗೂ ಏನೂ ಸಂಬಂಧ ಇಲ್ಲ, ನಾನ್ ಬಂದಿರೋದು ನಿನ್ಗೋಸ್ಕರ ಅಂತ ಹೇಳ್ತಾನೆ. ಅದರಿಂದ ಅವ್ರಗಳ ಮಧ್ಯೆ ಯುದ್ಧ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ ಕಡೆ ಲಿಯೋಕಾಂಗ್ ಮತ್ತೆ ಸೋನಿಯಾ ಬ್ಲೇಡ್ ಇಬ್ರು ಎಡಿನಿಯ ರಾಜ್ಯದೊಳಗಡೆ ಶೋಕನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಂತ ಬರ್ತಾರೆ. ಅವಾಗ ಅವ್ರಿಗೆ ಕಿತನ ಸಿಗ್ತಾಳೆ. ಅವಳನ್ನ ಕಟಾಕಿರೋದನ್ನ ನೋಡಿ ಅವ್ರಿಗೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಅವರಿಗೆ ಟೂರ್ನಿಮೆಂಟ್ ನ ಗೆಲ್ಲೋದಕ್ಕೆ ಇನ್ನ ಕೇವಲ 2 ಅವಕಾಶಗಳಿರ್ತವೆ. ಈಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ಆನ್ಸೋ ಬಿಹಾನ್ನ ಸಾಯಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನ್ ಕೈಗೆ ಬಿಹಾನ್ ಸಿಗ್ತಾ ಇರೋದಿಲ್ಲ. ಅವನು 2 ವ್ಯಕ್ತಿಗಳ ತರ ಕನ್ವರ್ಟ್ ಆಗಿ ಒಂದ್ ಕಡೆ ಆನ್ಸೋ ಜೊತೆ ಫೈಟ್ ಮಾಡ್ತಿದ್ರೆ ಇನ್ನೊಂದ್ ಕಡೆ ಕೇಜ್ ಮತ್ತೆ ಕೇನೋ ಜೊತೆ ಫೈಟ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಕೇನೋ ಮತ್ತೆ ಕೇಜ್ ಇಬ್ರು ಹೇಗೋ ಮಾಡಿ ಅವನ ಹತ್ರ ಇದ್ದಂತ ಅಮ್ಯುಲೆಟ್ ನ ತಗೊಳ್ತಾರೆ. ಆದ್ರೆ ಅದನ್ನ ಹೇಗ್ ಡಿಸ್ಟ್ರಾಯ್ ಮಾಡ್ಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಇನ್ನೊಂದ್ ಕಡೆ ಲಿಯೋಕಾಂಗ್ ಮತ್ತೆ ಸೋನಿಯಾ ಬ್ಲೇಡ್ ಇಬ್ರು ಶೋಕನ್ ಜೊತೆ ಫೈಟ್ ಮಾಡ್ತಿರ್ತಾರೆ. ಆದ್ರೆ ಅವ್ರಗಳ ಕೈಲಿ ಶೋಕನ್ನ ಸೋಲ್ಸೋದಕ್ಕೆ ಆಗ್ತಿರೋದಿಲ್ಲ, ಯಾಕಂದ್ರೆ ಅವನ್ ಬಾಡಿಲಿ ಅಮ್ಯುಲೆಟ್ ಶಕ್ತಿ ಇದೆಯಲ್ಲ ಅದ್ರಿಂದ. ಹಾಗಾಗಿ ಅವನು ಲಿಯೋಕಾಂಗ್ ಮತ್ತೆ ಸೋನಿಯಾ ಬ್ಲೇಡ್ ಗೆ ತುಂಬಾನೇ ಹೊಡಿತಾ ಇರ್ತಾನೆ. ಅದರಿಂದ ಸೋನಿಯಾ ಬ್ಲೇಡ್ ಉಪಾಯದಲ್ಲಿ ಕಿತಾನನ ರಿಲೀಸ್ ಮಾಡ್ತಾಳೆ. ಅಷ್ಟರಲ್ಲಿ ಇನ್ನೊಂದ್ ಕಡೆ ಶೋಕನ್ ಲಿಯೋಕಾಂಗ್ಗೆ ಅವನ ಹ್ಯಾಮರ್ ಇಂದ ಚುಚ್ಬಿಡ್ತಾನೆ. ಅದರಿಂದ ಅವನು ಅಲ್ಲಿಂದ ಮಾಯ ಆಗ್ತಾನೆ. ಆ ಸಮಯದಲ್ಲಿ ಸೋನಿಯಾ ಬ್ಲೇಡ್ ಕೂಡ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾಳೆ. ಹಾಗಾಗಿ ಅವ್ರಿಗಿದ್ದಂತ ಅವಕಾಶಗಳೆಲ್ಲ ಮುಗ್ದೋಗ್ತವೆ. ಅದರಿಂದ ಶೋಕನ್ ತುಂಬಾ ಖುಷಿಯಿಂದ ಇನ್ಮೇಲೆ ಪೃಥ್ವಿ ಕೂಡ ನಂದೇ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಕಿತನ ಅದು ಸಾಧ್ಯನೇ ಇಲ್ಲ, ನಾನು ಕೂಡ ಪೃಥ್ವಿಗೋಸ್ಕರ ಹೋರಾಡ್ತೀನಿ ಅಂತ ಹೇಳ್ತಾಳೆ. ಹಾಗಾಗಿ ಅವ್ರಿಗೆ ಮತ್ತೆ ಇನ್ನೊಂದು ಅವಕಾಶ ಸಿಗುತ್ತೆ. ಅದರಿಂದ ಅವರಿಬ್ರು ಮತ್ತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಹ್ಯಾನ್ಸೋ ಹೇಗೋ ಮಾಡಿ ಬಿಹಾನ್ನ ಸೋಲ್ಸಿ ಅವನನ್ನ ಸಾಯಿಸ್ಬಿಡ್ತಾನೆ. ಆದ್ರೂ ಅವನ ಇನ್ನೊಂದ್ ರೂಪ ಕೇಜ್ ಹತ್ರ ಬಂದು ಅವನ ಹತ್ರ ಇರುವಂತಹ ಅಮ್ಯುಲೆಟ್ ನ ಕಿತ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿರುತ್ತೆ. ಆ ಸಮಯದಲ್ಲಿ ಕೇಜ್ ಕೆಳಗಡೆ ಬಿದ್ದೋಗ್ತಾನೆ. ಅದರಿಂದ ಅವನಿಗೆ ಪ್ರಜ್ಞೆ ಹೋಗುತ್ತೆ. ಅವನ ಹತ್ರ ಇದ್ದಂತಹ ಅಮ್ಯುಲೆಟ್ ಒಂದ್ ಕಡೆ ಬಿದ್ದೋಗುತ್ತೆ. ಹಾಗಾಗಿ ಅದನ್ನ ಬಿಹಾನ್ ತಗೊಂಡು ಕೇಜ್ ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜೇಡ್ ಬಂದು ಅವಳ ಶಕ್ತಿನೆಲ್ಲ ಅವನಿಗೆ ಪಾಸ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗಾಗ್ಲೇ ಅವಳಿಗೆ ಶೋಕನ್ ಬಗ್ಗೆ ಎಲ್ಲ ಗೊತ್ತಾಗಿರುತ್ತೆ. ಹಾಗಾಗಿ ಅವಳು ಕೇಜ್ಗೆ ಸಹಾಯ ಮಾಡ್ತಿರ್ತಾಳೆ. ಅದನ್ನ ನೋಡಿ ಕೇನು ಕೂಡ ಅಲ್ಲಿಗೆ ಬಂದು ಅವನ ಶಕ್ತಿನೂ ಕೂಡ ಬಿಹಾನ್ ಮೇಲೆ ಪ್ರಯೋಗ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಹ್ಯಾನ್ಸೋ ಬಂದು ಅವನು ಕೂಡ ಅವನ ಶಕ್ತಿನ ಬಿಹಾನ್ ಮೇಲೆ ಬಿಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಕ್ವಾಂಚಿ ರೈಡನ್ ಹತ್ರ ಬಂದು ಅವರನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಅಷ್ಟರಲ್ಲಿ ಈ ಕಡೆ ಜಾನಿ ಕೇಜ್ಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಹಾಗಾಗಿ ಅವನು ಮೇಲ್ಗಡೆ ಎದ್ದು ಅವನ ಶಕ್ತಿನೆಲ್ಲ ಯೂಸ್ ಮಾಡ್ಕೊಂಡು ಅಮ್ಯುಲೆಟ್ಗೆ ಜೋರಾಗಿ ಒದಿತಾನೆ. ಅದರಿಂದ ಅದು ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಅವಾಗ ಅದ್ರೊಳಗಡೆ ಇದ್ದಂತಹ ಎನರ್ಜಿ ಎಲ್ಲ ಮತ್ತೆ ವಾಪಸ್ ಲಾರ್ಡ್ ರೆಡನ್ ಬಾಡಿ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ. ಹಾಗಾಗಿ ಅವರು ಮತ್ತೆ ಮೊದ್ಲಿನ ತರ ಕನ್ವರ್ಟ್ ಆಗ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕಿತನ ಶೋಕನ್ ಕತನ ಕಟ್ ಮಾಡ್ಬಿಡ್ತಾಳೆ. ಇವಾಗ ಅವನ ಬಾಡಿಲಿ ಅಮ್ಯುಲೆಟ್ ಶಕ್ತಿ ಇಲ್ದೇ ಇರೋದ್ರಿಂದ ಅವನಿಗಾಗಿರುವಂತಹ ಗಾಯ ಮತ್ತೆ ಸರಿ ಹೋಗೋದಿಲ್ಲ. ಅದರಿಂದ ತುಂಬಾ ಬ್ಲಡ್ ಬ್ಲೀಡಿಂಗ್
ಆಗ್ತಿರುತ್ತೆ. ಅದನ್ನ ಅಬ್ಸರ್ವ್ ಮಾಡಿದಂತಹ ಕಿತಾನ ಶೋಕನ್ ಬಾಡಿನೆಲ್ಲ ಕಟ್ ಮಾಡ್ಬಿಡ್ತಾಳೆ. ಅವಾಗ ಶೋಕನ್ ಅವಳನ್ನ ಇಟ್ಕೊಂಡು ಅವಳ ಕುತ್ತಿಗೆನ ಇಸ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಅವಳಿಗೆ ಅವಳ ತಂದೆ ನೆನಪಾಗ್ತಾರೆ. ಅದರಿಂದ ಅವಳು ಮತ್ತೆ ಅವಳ ಟೇಪ್ ನ ತಗೊಂಡು ಅದರಿಂದ ಶೋಕನ್ ಕೈನ ಲಾಕ್ ಮಾಡಿ ಅವನ ಮುಖನ ಎಲ್ಲರಿಗೂ ತೋರಿಸಿ ಅವನ ತಲೆ ಬುರುಡೆನ ಪೀಸ್ ಪೀಸ್ ಮಾಡಿ ಸಾಯಿಸ್ಬಿಡ್ತಾಳೆ. ಅದರಿಂದ ಅಲ್ಲಿದ್ದಂತಹ ಜನಗಳೆಲ್ಲ ಕಿತಾನಾಗೆ ಶರಣಾಗ್ತಾರೆ. ಇನ್ಮೇಲೆ ಈ ರಾಜ್ಯಕ್ಕೆ ನೀನೇ ರಾಣಿ ಆಗ್ಬೇಕು ಅಂತ ಕೂಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಲಾರ್ಡ್ ರೆಡನ್ ಅವರ ಶಕ್ತಿನೆಲ್ಲ ಯೂಸ್ ಮಾಡಿ ಕ್ವಾಂಚಿನ ಸಾಯಿಸ್ಬಿಡ್ತಾರೆ. ನಂತರ ಜಾಕ್ ಟರ್ಕಟನ್ ಹತ್ರ ಬಂದು ಅವನಿಗೆ ಸ್ಟಂಟ್ ಮತ್ತೆ ಮಾರ್ಷಲ್ ಆರ್ಟ್ಸ್ ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿರ್ತಾನೆ. ಈ ಕಡೆ ಕಿತಾನ ಅವಳ ತಂದೆ ರಾಜ್ಯಕ್ಕೆ ಮತ್ತೆ ಅವಳೇ ರಾಣಿ ಆಗ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.